ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವಾಗ ನಾವು ನೆಲಮಂಗಲದ ಹತ್ರ ಇದೊಂದು ಜಗಸಂದ್ರ ಅಂತ ಒಂದು ನಿರ್ಜನ ಪ್ರದೇಶ, ಇದು ಲೇಔಟ್. ಇದು ಸುಮಾರು 20 ದಿನಗಳಿಂದ ಇದೇ ಜಾಗದಲ್ಲಿ ಈ ವ್ಯಕ್ತಿ ಮಲಗ್ತಾ ಇದ್ದಾನಂತೆ. ಲೋಕಲ್ ಅವರು ಯಾರೋ ಒಬ್ರು ಫೋನ್ ಮಾಡಿದ್ರು. ಆ ತಕ್ಷಣ ನಮ್ಮ ಆಟೋ ಡ್ರೈವರ್ ಆದಂತ ಇಲ್ಲೇ ಸ್ನೇಹಿತರು, ನಂಗೆ ತುಂಬಾ ಸ್ನೇಹಿತರು, ಇವರು ಫೋನ್ ಮಾಡಿ ತಿಳಿಸಿದೆ. ಇಮಿಡಿಯೇಟ್ ಆಗಿ ಅವ್ರು ಬಂದ್ರು. ನಮ್ಮ ಗಂಗಾಧರ್ ಅವರು ಯಾವಾಗಲೂ ನಾವು ಒಳ್ಳೆ ಕೆಲಸ ಮಾಡುವಾಗ ಇವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಸರ್, ಇವರು ಯಾರಂತೆ, ಎಲ್ಲಿದ್ರಂತೆ, ಏನ್ ಕತೆ ಇವ್ರದ್ದು? ನನಗೆ ಕುಮಾರ್ ಸರ್ ಇನ್ಸ್ಪೆಕ್ಟರ್ ಅನ್ನೋರು ಕಾಲ್ ಮಾಡ್ತಾರೆ, ನಮ್ಮ ಪೊಲೀಸ್ ಸಾಹೇಬರು ಕಾಲ್ ಮಾಡ್ತಾರೆ. ಈ ತರ ಒಬ್ರು ಇದಾರೆ, ನಮ್ಮ ವ್ಯಕ್ತಿ ಒಬ್ರು ಕಾಲ್ ಮಾಡ್ತಾರೆ, ಈ ತರ ಹೋಗಿ ನೋಡಿ ಅಂದ್ರು. ಅವಾಗ ಯಾವೂರು? ಈ ತರ ಇದ್ರು. ತಮಿಳ್ನಾಡ ಹತ್ರ ಯಾವೂರು? ಚಿನ್ನಮಲೈ. ಮಕ್ಳಿದಾರ? ಒಂದ್ ಹೆಣ್ಣು ಒಂದ್ ಗಂಡು. ಹೆಂಡತಿ ಹೆಸರೇನು? ದೀಪನ. ಎದಳ ಮೇಲೆ ಏನಾಗಲ್ಲ ಇರಪ್ಪ, ಎದಳಕ್ ಆಗದೇ ಇಲ್ಲ. ಎಷ್ಟು ದಿನ ಆಯ್ತು ಇಲ್ಲಿ ಬಿದ್ದು? ಕುತ್ಕೊಳ್ಳಿ ನೋಡೋಣ. ನೀರು ಕೊಡು. ನೀರು. ನಿನ್ನ ಹೆಂಡತಿ ಹೆಸರೇನಪ್ಪ? ದೀಪನಾ? ಮೊಬೈಲ್ ನಂಬರ್ ಆಯ್ತಾ? ಫೋನ್ ನಂಬರು? ಎಷ್ಟು ದಿನ ಆಗಿದೆ ಗೊತ್ತಿಲ್ಲ, ಊಟ ತಿಂಡಿ ಮಾಡಿ ನೀರ್ನೇ ಊಟದ ತರ ಕುಡಿತಾವ್ರೆ ಪಾಪ. ಪಾನಕ ತರ ಕುಡಿತಾವ್ರೆ. ನಿಮ್ಮ ಫ್ಯಾಮಿಲಿ ಯಾರ್ದಾದ್ರು ಮೊಬೈಲ್ ನಂಬರ್ ಏನಾದ್ರು ಇದೆಯಾ? ಒಂದ್ ನಿಮಿಷ ಯಾವ ಊರು ಹೇಳ್ಬೇಕು ಇವಾಗ? ಯಾವ ಊರು ನಿಮ್ದು? ತಮಿಳ್ನಾಡು. ಫೋನ್ ನಂಬರ್ ಗೊತ್ತಾ ಮನೆದು? ಎಲ್ಲ ಕಳ್ದೋಯ್ತಾ? ಹೆಸರೇನು ಹೆಂಡ್ತಿದು? ಯಾವ ಊರು ಅಂದ್ರಿ? ತಮಿಳ್ನಾಡು ಹತ್ರ ತಿರುನಾಮಲೈ. ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಯಾಕಂದ್ರೆ ಈ ವ್ಯಕ್ತಿ ಏನೋ ಕೆಲ್ಸಕ್ಕೆ ಬಂದು ಇಲ್ಲಿ ಅಸಹಾಯಕ ಪರಿಸ್ಥಿತಿಗೆ ಸಿಗಾಕೊಂಡು ಮನೆಗೂ ಹೋಗೋಕ್ಕಾಗದೆ, ಊಟ ತಿಂದೆ ರೋಡಲ್ಲಿ ಬಿದ್ದು ಫುಲ್ಲು ನಿಸ್ಸಕ್ತಿ ಆಗಿ ಅಡ್ರೆಸ್ ಗೊತ್ತಾಗದೆ ಇಲ್ಲಿ ಬಿದ್ದಿದ್ದಾರೆ. ನೀವೇನಾದ್ರೂ ಈ ವಿಡಿಯೋ ಶೇರ್ ಮಾಡಿದ್ರೆ ಅವ್ರ ಮನೆಯವ್ರು ಯಾರಾದ್ರೂ ಬಂದು ಕರ್ಕೊಂಡು ಹೋಗ್ಬೋದು. ಅಪ್ಪ ಅಮ್ಮ ಇದ್ದಾರಾ? ಫಸ್ಟ್ ಇರೋಗಿದ್ದಾರೆ. ಅಣ್ಣ ತಮ್ಮ ಇದ್ದಾರಾ? ಏನ್ ಕೆಲಸ ಮಾಡ್ತಿದ್ರಿ? ಅಲ್ಲ, ನೀವೇನ್ ಕೆಲಸ ಮಾಡ್ತಿದ್ದಪ್ಪ? ಕ್ಲೀನರ್ ಕೆಲಸ. ಇಲ್ಲಿಗೆ ಯಾಕೆ ಬಂದಿದೆ ಬೆಂಗಳೂರಿಗೆ? ನಮ್ಮ ತಾಯಿ ಇದ್ದಾರಲ್ಲ, ತಾಯಿ ತಂದೆ ಇದ್ದಾರಲ್ಲ, ಅವ್ರ ಜೊತೆ ಸೇರಿದ್ರೆ ಹಾಳಾಗ್ಬಿಡ್ದ. ಕೆಲ್ಸಕ್ಕೆ ಹೋಗಂತ ಕಳ್ಸಿದ್ರು. ಸೇರ್ಕೊಂಡು ಇಲ್ಲಿ ಬಂದು ಯಾಕೆ ಬಿದ್ದೆ ನೀನು? ಹಂಗ ಹೋಗ್ಬಿಡ. ನಿಮ್ಮ ಮನೆ ಅಡ್ರೆಸ್ ಗೊತ್ತಾ ನಿಮಗೆ? ಅಡ್ರೆಸ್ ಗೊತ್ತಿದ್ರೆ ಹೇಳಿ ದಯವಿಟ್ಟು. ಅಲ್ಲ, ನಿಮ್ಮ ಮನೆ ಎಲ್ಲಿ ಬರುತ್ತೆ ಅಂತ ಹೇಳಿ ಅಂತ ಹೇಳ್ತಿರೋದು. ನಿಮ್ಮ ಮನೆ ಫುಲ್ ಅಡ್ರೆಸ್ ಅಡ್ರೆಸ್, ವಿಳಾಸ ನಿಮ್ಮ ಹೆಂಡತಿ ಹೆಸರು? ನಿಮ್ಮ ಹೆಂಡತಿ ಹೆಸರೇನು? ದೀಪ ತಾನೇ ನಿಮ್ಮ ಹೆಂಡತಿ ಹೆಸರು? ಮಗನ ಹೆಸರೇನು? ಇವಾಗ ಹೇಳ್ದಲ್ಲಪ್ಪ. ಇವಾಗ ನಿನ್ನ ಹೆಂಡತಿ ಹೆಸರು ಹೇಳ್ದಲ್ಲ, ದೀಪ. ಮಗನ ಹೆಸರು? ಮಗಳೇ ಇರೋದು. ಮಗನ ಹೆಸರೇನು? ಮಗನ ಹೆಸರು ಹೇಳಿ. ಹೆಸರು ಸಂದೀಪ. ಮಗಳ ಹೆಸರು ಗೊತ್ತಾ? ಮಕ್ಕಳು ಎಷ್ಟು ಜನ ಇರೋದು ನಿಮ್ಗೆ? ಒಂದೇನಾ? ಸ್ನೇಹಿತರೆ, ತುಂಬಾ ಅವರು ನಿಶಕ್ತಿ ಆಗಿದ್ದಾರೆ. ಅವ್ರಿಗೆ ಏನ್ ಮಾತಾಡ್ಬೇಕಂತ ಪಾಪ ಅವ್ರಿಗೆ ಗೊತ್ತಾಗ್ತಿಲ್ಲ. ಅವ್ರು ಇರೋ ಪರಿಸ್ಥಿತಿ ತುಂಬಾ ಬ್ಯಾಡ್ ಕಂಡೀಷನ್. ಯಾಕಂದ್ರೆ ಎದ್ದು ಕೂತ್ಕೊಳ್ಳೋಕ್ಕೂ ಅವ್ರಿಗಾಗಲ್ಲ. ಊಟ ಮಾಡಿ ಎಷ್ಟು ದಿನ ಆಗಿದೆಯೋ ಗೊತ್ತಿಲ್ಲ. ಇವ್ರನ್ನ ನಾವು ಸೇಫ್ ಆಗಿ ಇವಾಗ ನಮ್ಮ ಆಟೋ ರಾಜ ಅಂತಾನೆ ಹೇಳ್ಬಿಡ್ತೀನಿ ಅವ್ರನ್ನ. ಸೊ ಆ ಥರ ಒಳ್ಳೆ ಕೆಲಸ ಮಾಡೋರ್ಗೆ ಯಾವಾಗಲೂ ನಮ್ಮ ಪ್ರೋತ್ಸಾಹ ಇದ್ದೇ ಇರುತ್ತೆ. ಇವ್ರನ್ನ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಪ್ರಚಾರಕ್ಕಲ್ಲ. ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿಯವ್ರು ಯಾರಾದರೂ ಬಂದರೆ ಕಳಿಸ್ಕೊಡ್ತೀವಿ. ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇವರು ಆಶ್ರಯ ಪಡೆದಿರ್ತಾರೆ. ನನ್ನ ಹೆಲ್ಪ್ಲೈನ್ ನಂಬರ್ 9686879752 ಅಂತ. ಯಾರಾದರೂ ಆ ಥರ ಬಂದು ಕರ್ಕೊಂಡು ಹೋಗೋರು ಇದ್ದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿದ್ರೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ ಹೋಗೋಣ. ಆಮೇಲೆ ಈ ಥರ ಬಿದ್ದಿರೋರನ್ನ ಹೊಡಿಯೋದು ಬಡಿಯೋದು ಮಾಡೋಕೆ ಹೋಗಬೇಡಿ ಯಾರೇ ಆಗಲಿ. ದಯವಿಟ್ಟು ನಾನು ಆಟೋ ಡ್ರೈವರ್ ಆಗಿ ಹೇಳ್ತಾ ಇದ್ದೀನಿ, ಯಾರೇ ರಸ್ತೆಯಲ್ಲಿ ಹೋಗ್ಲಿ ಗದರಿಸಿ ಓಡ್ಸಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಏನಾಗುತ್ತೆ, ಒಂದು ಹೊತ್ತು ಊಟ, ಕಾಸು ಮಾತ್ರ ಯಾರಿಗೂ ಕೊಡಕ್ಕೆ ಹೋಗಬೇಡಿ. ಒಂದು ಹೊತ್ತಿನ ಊಟ ಕೊಡಿಸಿ. ಏನಾದ್ರು ಯಾರಿಗಾದ್ರೂ ಸಹಾಯ ಮಾಡೋ ಥರ ಇದ್ರೆ ಈ ಥರ ಬಿದ್ದಿರೋರು ಸಹಾಯ ಮಾಡಿ. ಗಂಗಾಧರ್ ಅವರು ಪಾಪ ಅವರು ಆಟೋ ಓಡಿಸ್ಕೊಂಡು ಅವ್ರು ದುಡಿಯೋ ಸಂಪಾದನೆಯಲ್ಲಿ ಈ ಥರ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಅಣ್ಣ, ನಿಮಗೆ ದೇವ್ರು ಒಳ್ಳೇದು ಮಾಡಲಿ.
ಹೋಗೋಣ ನಮ್ಮ ಆಶ್ರಮಕ್ಕೆ. ಬರ್ತೀರಾ? ಊಟ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ, ಎಲ್ಲ ರೆಡಿ ಮಾಡೋಣ ಫುಲ್ಲು ಜಿಂಚಾಕಾಗಿ. ಸರಿನಾ? ಇನ್ನೊಂಚೂರು ನೀರು ಕುಡಿದ್ರೆ ಆಯ್ತು. ನಿಧಾನ ಕುಡ್ಸಪ್ಪ. ಕುಡಿತಾರ ಬಿಡು ಕುಡಿಯಪ್ಪ. ಅಷ್ಟಕ್ಕ ಕುಡಿಲಿ ಕುಡಿತಾರೆ. ಆಯ್ತು. ಅವರೇ ಕುಡಿಲಿ. ಕುಡಿ ಊಟ ಮಾಡಿದ್ದೀರಾ? ಊಟ ಯಾರೋ ತಗೊಂಬಂದು ಕೊಟ್ಟಂತೆ, ಅವ್ರಿಗೂ ಒಳ್ಳೇದಾಗ್ಲಿ. ಇವತ್ತು ಊಟ ಕೊಟ್ರಾ? ತಿಂದ್ರ ಊಟ ತಿಂಡಿ ಏನೋ ಕೊಡ್ತಾವ್ರೆ ಎಲ್ಲರೂ ಇಲ್ಲಿ ಅಕ್ಕಪಕ್ಕದವರೆಲ್ಲ. ಕೊಡ್ತಾರೆ. ನೀರಿದ್ದು ಪ್ರಾಬ್ಲಮ್ಮು. ಫೋನ್ ಕೊಡಪ್ಪ. ಏನ್ ಬೇಕು? ಹೊಸ ನೀರು ಕೊಡ್ತೀವಿ. ಎಲ್ಲಿಗೆ? ಯಾವ್ದು? ಈಗ ಬೇಡ, ಇಟ್ಕೊಳ್ಳೋದಾ ನೀನು? ನಿಂದೆ ಅಂತೆ. ಹಂಗೆ ಮಡೆ ಚಪ್ಪಾಳೆ ಹಚ್ತಾರಂತೆ ನೋಡ್ರಿ, ಹೆಂಗೆ ಹಚ್ತಾರಂತೆ. ಕಡ್ಡಿ ಬೇಡವಂತೆ. ವಾವ್, ರೆಡಿ. ಬಟ್ಟೆ ಸ್ಟಡಿ ಆದ್ರು. ಬಾಳೆಹಣ್ಣು ಐತೆ. ಅಲ್ಲೇ ಕೂರ್ಸ. ಇರಿ ಏನಾಗಲ್ಲ. ಅಲ್ಲೇ ಕೂರ್ಸ. ನಿಧಾನ ಕತ್ತು. ನಿಧಾನಕ್ಕೆ ಹತ್ತು. ಲಾಸ್ಟ್ ಲಾಸ್ಟ್ಗೆ ಬೇಡ ನೀ ಆಟೋದಲ್ಲಿ ಬರ್ತೀಯ ನೋಡ, ಅಲ್ಲಿ ಇನ್ನೊಬ್ರು ನೋಡ. ರಾಮ ನಮ್ಮ ವೈಫ್ ಆಯ್ತಾ ಈ ಕಡೆ ಮುಖ ತೋರಿಸಿ. ಸ್ವಲ್ಪ ಧೈರ್ಯ ಬಂತು ನಿಮಗೆ ಅಲ್ವಾ? ನೀರು ಕುಡಿ. ಕುಡಿ. ಇನ್ನು ಹತ್ತ ಸ್ನೇಹಿತರೆ ನಮಸ್ಕಾರ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಶೇರ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ಮನೆಯವರು ಯಾರಾದರೂ ಬರ್ಬೋದು, ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಪ್ರತಿಯೊಂದು ವಿಡಿಯೋ ಮಾಡಿದಾಗಲೂ ತುಂಬ ಸಪೋರ್ಟ್ ಮಾಡಿದ್ದೀರಾ, ತುಂಬ ಧೈರ್ಯ ತುಂಬ್ತಾ ಇದ್ದೀರಾ, ತುಂಬ ಶಕ್ತಿಯಾಗಿದ್ದೀರಾ. ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅಟ್ಲೀಸ್ಟ್ ಮನೆಯವರು ಯಾರಾದರೂ ಬರ್ಬೋದು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಯವಿಟ್ಟು ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಶನೇಶ್ವರ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್.